ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಉಪನಿರ್ದೇಶಕರು ಗ್ರಾಮೀಣ ಕೈಗಾರಿಕೆರವರ ಕಚೇರಿ ಕಲಬುರಗಿ ವತಿಯಿಂದ ಒಂದು ಸಿಹಿ ಸುದ್ದಿಯಿಂದ ಬಂದಿದೆ ಅಂತ ಹೇಳ್ಬೋದು. ಏನಂತಂದ್ರೆ, ಮಹಿಳೆಯರಿಗೆ ಉಚಿತವಾಗಿ ಒಂದು ಟೈಲರಿಂಗ್ ಮಷೀನ್ ಅನ್ನು ಕೊಡಲಾಗ್ತಾ ಇದೆ. ಯಾವ ರೀತಿಯಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು, ಹಾಗೂ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಹಾಗೂ ಯಾವ ಕಾಸ್ಟ್ದವರಿಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಆನ್ ಮಾಡಿದನ ಮರಿಬೇಡಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೇಕಾದ್ರೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದ ದಿನಾಂಕ ನೋಡ್ಬೇಕಾದ್ರೆ 18 ಜುಲೈ 2026 ಪತ್ರಿಕಾ ಪ್ರಕಟಣೆ ಬಂದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಏನಿದೆ ಅಂತಂದ್ರೆ, ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವ ವೃತ್ತಿ ನಿರತ ಅಭ್ಯರ್ಥಿಗಳಿಂದ ಉಚಿತವಾಗಿ ಧೋಬಿ ವೃತ್ತಿ, ಕ್ಷೌರಿಕ ವೃತ್ತಿಯ ಉಪಕರಣಗಳು ಸಾಮಾನ್ಯ ವರ್ಗದವರಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಹಾಗೂ ಪೋರ್ಟೇಬಲ್ ಫ್ರೀ ಹ್ಯಾಂಡ್ ವಿದ್ಯುತ್ ಚಾಲಿತ ಮಷೀನ್ ಮೋಟಾರ್ ಇರುವಂತ ಒಂದು ಹೊಲಿಗೆ ಯಂತ್ರವನ್ನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವರ್ಗದವರಿಗೆ ಮಾತ್ರ ಪಡೆಯೋದಕ್ಕಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಅಂತಂದ್ರೆ ಧೋಬಿ ಕೆಲಸ ಮಾಡ್ತಕ್ಕಂತ ಅಭ್ಯರ್ಥಿಗಳಿಗೆ ಇಲ್ಲಿ ನಿಮಗೆ ಸಾಮಾನ್ಯ ವರ್ಗದವರು ಆಗಿರ್ಬೇಕು, ಹಾಗೂ ಕ್ಷೌರಿಕ ವೃತ್ತಿ ಒಂದು ಕೆಲಸ ಮಾಡೋರು ಸಾಮಾನ್ಯ ವರ್ಗದವರಾಗಿರ್ಬೇಕು, ಅಂತವ್ರು ಮಾತ್ರ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಹಾಗೂ ಇಲ್ಲಿ ವಿದ್ಯುತ್ ಚಾಲಿತ ಅಂದ್ರೆ ಮೋಟಾರ್ ಇರುವಂತ ಒಂದು ಹೊಲಿಗೆ ಯಂತ್ರವನ್ನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರು ಮಾತ್ರವನ್ನು ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಯಾವ ರೀತಿಯಾಗಿ ಸಲ್ಲಿಸಬೇಕು, ಹಾಗೂ ಅದಕ್ಕೆ ಸಂಬಂಧಪಟ್ಟದ್ದು ಏನೇನು ಡೀಟೇಲ್ಸ್ ಇದೆ ಇಲ್ಲಿ ನೋಡಬೇಕಾದ್ರೆ, ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಪ್ರಾರಂಭ ದಿನಾಂಕ ನೋಡ್ಬೇಕಾದ್ರೆ 20 ಜುಲೈ 2026 ಪ್ರಾರಂಭವಾಗಿರುತ್ತೆ, ಹಾಗೂ 30 ಸೆಪ್ಟೆಂಬರ್ 2026 ಕೊನೆಯ ದಿನಾಂಕವಾಗಿರುತ್ತೆ. ಅದಕ್ಕೆ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೋಸ್ಕರ ಯಾವ ಲಿಂಕ್ ಮೂಲಕ ಅರ್ಜಿ ಸಲ್ಲಿಕೆ ಮಾಡ್ಬೇಕಂದ್ರೆ jpkalburgi.karnataka.gov.in ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು, ಅಥವಾ ಇಲ್ಲಿ kalburgi.nic.in ಮುಖಾಂತರ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು. ಸೊ ಅದೇ ರೀತಿಯಾಗಿ ಇಲ್ಲಿ ಅರ್ಹತೆ ಏನೇನು ಬೇಕು ಅಂತಂದ್ರೆ, ಗ್ರಾಮೀಣ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಈ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವುದೇ ಒಂದು ನಗರ ಹಾಗೂ ಪಟ್ಟಣದ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಕೆ ಮಾಡಲು ಅವಕಾಶ ಇರುವುದಿಲ್ಲ. ಗ್ರಾಮೀಣ ಮತಕ್ಷೇತ್ರ ಅಥವಾ ಗ್ರಾಮೀಣ ಪಂಚಾಯತ್ ವತಿಯಿಂದ ಯಾರ್ಯಾರೆಲ್ಲ ಒಂದು ಹಳ್ಳಿಗಳು ಬರುತ್ತೆ ಪ್ರತಿಯೊಬ್ಬರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಧೋಬಿ ವೃತ್ತಿ ಹಾಗೂ ಕ್ಷೌರಿಕ ವೃತ್ತಿಯ ಉಪಕರಣ ಪಡೆಯೋದಕ್ಕಾಗಿ ಎಲ್ಲ ವರ್ಗದವರು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಅಂದ್ರೆ ಯಾವುದೇ ಕಾಸ್ಟ್ ಇದ್ರೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯೋದಕ್ಕಾಗಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ವರ್ಗದವರು ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಅದಕ್ಕೋಸ್ಕರ ಇಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯ ವಯಸ್ಸು ಕನಿಷ್ಠವಾಗಿ 18 ವರ್ಷಗಳು ಪೂರೈಸಿರಬೇಕಾಗುತ್ತೆ. ಅರ್ಜಿ ಸಲ್ಲಿಸಲು ಮೊದಲೇ ದಿನಾಂಕವರೆಗೂ 20/7/2026 ಒಳಗ ಈ ಒಂದು ದಿನಾಂಕಕ್ಕೆ 18 ವರ್ಷಗಳು ಪೂರೈಸಿರಬೇಕಾ ಅಂತ ಅಭ್ಯರ್ಥಿಗಳು ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಅದೇ ರೀತಿಯಾಗಿ ಒಂದು ಕುಟುಂಬಕ್ಕೆ ಒಂದು ಅರ್ಜಿ ಸಲ್ಲಿಸಲು ಮಾತ್ರ ಅವಕಾಶ ಇರುತ್ತದೆ. ಅಂದ್ರೆ ನಿಮ್ಮ ಒಂದು BPL ಕಾರ್ಡ್ ಏನಿರುತ್ತೆ ಆ ಒಂದು BPL ಕಾರ್ಡ್ ಮುಖಾಂತರ ನೀವು ಒಂದು ಕುಟುಂಬಕ್ಕೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಅದೇ ರೀತಿಯಾಗಿ ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಸರ್ಕಾರಿ ನೌಕರ ಇದ್ದರೆ, ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಇದ್ರೆ, ಅಥವಾ ಸ್ವತಃ ನೀವೇ ಸರ್ಕಾರಿ ನೌಕರ ಇದ್ರೆ ಈ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಲಿಕ್ಕೂ ಅವಕಾಶ ಇರುವುದಿಲ್ಲ. ಸೊ ಅದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ಏನ್ ಮಾಡ್ಬೇಕಂದ್ರೆ, ನಿಮ್ಮ ಒಂದು ಹತ್ತಿರದ ಒಂದು ವೆಬ್ಸೈಟ್ ಅನ್ನು ವೀಕ್ಷಿಸಬಹುದು, ಅಥವಾ ಒಂದು ಅಡ್ರೆಸ್ ಅನ್ನು ಕೊಟ್ಟಿರ್ತಾರೆ ಆ ಒಂದು ಅಡ್ರೆಸ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಸೊ ಅದೇ ರೀತಿಯಾಗಿ ಅದಕ್ಕೆ ಬೇಕಾಗೋ ದಾಖಲೆಗಳು ಏನೇನು ಬೇಕು ಅಂತಾನೆ, ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಎರಡನೇದಾಗಿ ರೇಷನ್ ಕಾರ್ಡ್ ಬೇಕಾಗುತ್ತೆ, ಮೂರನೇದಾಗಿ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ನಾಲ್ಕನೇದಾಗಿ ಇಲ್ಲಿ ಒಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವತಿಯಿಂದ ಒಂದು ದೃಢೀಕರಣ ಪತ್ರವನ್ನು ಪಡೆದುಕೋಬಹುದು. ಆ ಒಂದು ಏನಂತ ಇದ್ರೆ ದೃಢೀಕರಣ ಪತ್ರದಲ್ಲಿ ಶ್ರೀ ಅಥವಾ ಶ್ರೀಮತಿ ಇವರು ತಂದೆ ಅಥವಾ ಗಂಡ ಅಂತ ಹೇಳ್ಬೋದು, ಇವರು ಸುಮಾರು ಈ ಗ್ರಾಮದಲ್ಲಿ ಇಷ್ಟು ವರ್ಷಗಳಿಂದ ವಾಸವಾಗಿರ್ತಾರೆ, ಹಾಗೂ ಇಷ್ಟು ವರ್ಷಗಳಿಂದ ಇವರು ಟೈಲರಿಂಗ್ ವೃತ್ತಿ ಆಗ್ಬೋದು, ಧೋಬಿ ಆಗ್ಬೋದು, ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಿದ್ದಾರೆ ಎಂಬ ಒಂದು ದೃಢೀಕರಣ ಪತ್ರವನ್ನು ಇಲ್ಲಿ ಒಂದು ಟೆಂಪ್ಲೇಟ್ ಕೊಟ್ಟಿರ್ತಾರೆ. ಈ ಒಂದು ದೃಢೀಕರಣ ಪ್ರಿಂಟ್ ತೆಗೆದುಕೊಂಡು ಅಲ್ಲಿಂದ ನೀವು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ವತಿಯಿಂದ ಈ ಒಂದು ದೃಢೀಕರಣ ಪತ್ರ ಪಡೆದುಕೋಬೇಕು. ಅದರ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ಜಾತಿ ಪ್ರಮಾಣ ಪತ್ರ ಹಾಗೂ ಒಂದು ಫೋಟೋ, ಈ ಒಂದು ದಾಖಲೆಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು. ಈ ಒಂದು ದೃಢೀಕರಣ ಪತ್ರ ಎಲ್ಲಿಂದ ಪಡೆದುಕೋಬೇಕಂದ್ರೆ, ಒಂದು ಅಫಿಷಿಯಲ್ ವೆಬ್ಸೈಟ್ ಇದೆ, kalburgi.nic.in ಅಂತ ಒಂದು ಅಫಿಷಿಯಲ್ ವೆಬ್ಸೈಟ್ ಮೂಲಕ ಅಲ್ಲಿ ಒಂದು ಪಡೆದುಕೋಬಹುದು, ಅಥವಾ ನಿಮಗೊಂದು ಇಲ್ಲೇ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು
ಈ ಒಂದು ನೋಟಿಫಿಕೇಶನ್ ಕೂಡ ನೋಡ್ಬೋದು. ಅದು ಅದೇ ರೀತಿಯಾಗಿ ಈ ಒಂದು ದೃಢೀಕರಣ ಪತ್ರ ಕೂಡ ಇಲ್ಲಿಂದ ಡೌನ್ಲೋಡ್ ಅಥವಾ ಪ್ರಿಂಟ್ ಅನ್ನು ತೆಗೆದುಕೊಳ್ಬಹುದು. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಯಾರೆಲ್ಲ ಒಂದು ಹೊಲಿಗೆ ಯಂತ್ರಗೋಸ್ಕರ ಕಾಯ್ತಾ ಇದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.